ನಮಸ್ಕಾರ ಸ್ನೇಹಿತರೆ, ಇವತ್ತು ಎಸ್ ಎ ಫೌಂಡೇಶನ್ ಕೋರ್ಸ್ ನಂಬರ್ 16 ಇದು. ಪ್ರತಿದಿನ ನಾವು ಎಸ್ ಎ ತರಗತಿಗಳನ್ನು ಮಾಡ್ತಾಯಿದ್ದೀವಿ. ಇದ್ರ ಉದ್ದೇಶ ಏನೆಂದರೆ ಪ್ರಬಂಧಗಳನ್ನು ಬರೆಯುವುದು ಹೇಗೆ, ಸ್ಕ್ರ್ಯಾಚ್ದಿಂದ ಕಲಿತಕ್ಕಂತಹ ಒಂದು ವಿಷಯ ಇದು. ಇದಕ್ಕೆ ನ್ಯೂಸ್ ಪೇಪರೇ ನಮಗೆ ಬೇಸಾಗಿರುತ್ತೆ. ನ್ಯೂಸ್ ಪೇಪರನ್ನು ಓದ್ತಾ ಪ್ರಬಂಧವನ್ನು ಬರೆಯುವುದು ಹೇಗೆ, ಜೊತೆಗೆ ಕರೆಂಟ್ ಇವೆಂಟ್ಸ್ ಕೂಡ ಇಲ್ಲಿ ನೀವು ಕಲಿತಾ ಹೋಗಬಹುದು. ಓಕೆ, ಇವತ್ತು ನಮಗೆ 4 ವಿಷಯಗಳಿದೆ. ಒಂದು ದೇಶ ಒಂದು ಚುನಾವಣೆ ಇದೆ. ಎರಡನೇದು ಜೆಮಿನಿ ಲೈವ್ ಗೂಗಲ್ ಜನರೇಟಿವ್ AI ಪರಿಚಯ ಆಗಿದೆ. ಮೂರನೇದು ನರೇಗಾ ಯೋಜನೆ ಬಗ್ಗೆ ಬಂದಿದೆ. ನಾಲ್ಕನೇದು PM ಕಿಸಾನ್ ಯೋಜನೆ ಬಗ್ಗೆ ಬಂದಿದೆ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲನೇದು ಒಂದು ದೇಶ ಒಂದು ಚುನಾವಣೆ. ಈ ಥರದ ಫ್ಯಾನ್ಸಿ ಪ್ರಬಂಧಗಳು PSI ಪರೀಕ್ಷೆಗಳಿಗೆ ಬರುವ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಓಕೆ, ಹಾಗಾಗಿ ಇದ್ರ ಬಗ್ಗೆ ಈಗಾಗಲೇ ನಾನು ನನ್ನ ಯೂಟ್ಯೂಬ್ ಚಾನಲ್ದಲ್ಲಿ ಒಂದು ರೆಡಿಮೇಡ್ ನಾನು ಎಸ್ಸೆಯನ್ನು ಬರೆದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ಅದನ್ನು ನೋಡಬಹುದು. ಹೊಸದಾಗಿ ನಿಮ್ಮದೇ ಆಗಿರ್ತಕ್ಕಂಥ ಶಬ್ದಗಳನ್ನ ಹಾಕಿ ನೀವು ಒಂದು ಹೊಸ ಪ್ರಬಂಧವನ್ನು ಬರೆದು ಇಟ್ಟುಕೊಳ್ಳಬಹುದು. ಚುನಾವಣೆಗಳು ವರ್ಷಕ್ಕೊಮ್ಮೆ ನಡೆಯುವ ಹಬ್ಬ ಹರಿದಿನಗಳಾಗಬೇಕೇ ಹೊರತು ವಾರಕ್ಕೊಮ್ಮೆ ನಡೆಯುವ ಸಂತೆಗಳಾಗಬಾರದು ಅಂಥೇಳಿ 2ನೇ ಆಡಳಿತ ಸುಧಾರಣಾ ಆಯೋಗದಲ್ಲಿ ಅದರ ಚೇರ್ಮನ್ ಆಗಿರ್ತಕ್ಕಂಥ ವೀರಪ್ಪ ಮೊಯ್ಲಿ ಅವರು ಹೇಳಿರ್ತಕ್ಕಂಥ ಮಾತು ಈ ಒಂದು ಎಸ್ಸೆಗೆ ಲಗತ್ತಾಗಿ ಮ್ಯಾಚ್ ಆಗತ್ತೆ. ಇದಕ್ಕಿಂತ ಬೆಸ್ಟ್ ಮ್ಯಾಚ್ ಯಾವುದು ಆಗಲ್ಲ ಅಂತ ನನ್ನ ಅನಿಸಿಕೆ. ನೀವು ಕೂಡ ಇದನ್ನು ಸ್ಟೋರಿ ರೂಪದಲ್ಲಾಗಲಿ ಅಥವಾ ಕಥೆ ರೂಪದಲ್ಲಾಗಲಿ ಇನ್ಯಾವುದೇ ರೂಪದಲ್ಲಾದರೂ ಕೂಡ ಬರೀಬಹುದು. ನಾನು ಒಂದು ದೇಶ ಒಂದು ಚುನಾವಣೆ ಜಾರಿಗೆ ಬಂದರೆ ಏನು ಸಾಧಕ ಆಗತ್ತೆ ಅಂಥೇಳಿ ನನ್ನ ಕೆಲವೊಂದು ಈಸಿ ಪಾಯಿಂಟ್ಗಳನ್ನ ಹಾಕಿದ್ದೇನೆ. ನೀವು ಈ ರೀತಿ ಪಾಯಿಂಟ್ಗಳನ್ನ ಸೃಜಿಸಬೇಕು. ಒಂದು ದೇಶ ಒಂದು ಚುನಾವಣೆ ಜಾರಿ ಆದರೆ ಹಣ ಮತ್ತು ಸಮಯ ಉಳಿತಾಯ ಆಗುತ್ತೆ. ಮತದಾನದ ಪ್ರಮಾಣ ಹೆಚ್ಚಳ ಆಗುತ್ತೆ. ಸರ್ಕಾರಿ ನೌಕರರ ಮತ್ತು ಅಧಿಕಾರಿಗಳ ಸಮಯ ಉಳಿಯುತ್ತೆ. ಅಭಿವೃದ್ಧಿ ಕಾರ್ಯಗಳಿಗೆ ತಡೆ ಇಲ್ಲ. ಯಾಕಂದರೆ ಚುನಾವಣೆಗಳು ಬಂದಾಗ MCC ಜಾರಿಯಲ್ಲಿರುತ್ತೆ. MCC ಅಂದರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್. ಇದು ಆಲ್ಮೋಸ್ಟ್ ಒಂದು 60 ಡೇಸ್ ಇರೋದರಿಂದ ಆ ಟೈಮ್ದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಅವಕಾಶ ಇಲ್ಲ. ಅದೇ ರೀತಿ ಎಲ್ಲ ಸರ್ಕಾರಿ ನೌಕರರನ್ನು ಮತ್ತು ಅಧಿಕಾರಿಗಳನ್ನು ಚುನಾವಣೆ ಕಾರ್ಯಕ್ಕೆ ಇಲೆಕ್ಷನ್ ಕಾರ್ಯಕ್ಕೆ ಹಾಕೋದ್ರಿಂದ ಯಾವುದೇ ರೀತಿಯ ಸಾರ್ವಜನಿಕರ ಸೇವಾ ಸೌಲಭ್ಯಗಳನ್ನ ಕೊಡುವ ಕೆಲಸಗಳೆಲ್ಲ ನಿಂತು ಹೋಗುತ್ತೆ. ಹಾಗಾಗಿ ಇಲ್ಲಿಯೂ ಕೂಡ ಸೇವಾ ಸೌಲಭ್ಯಗಳು ಕೊಡೋದಕ್ಕೂ ಕೂಡ ಕೊರತೆ ಆಗತ್ತೆ. ಜೊತೆಗೆ ನಾವು ಪ್ರತಿ 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಚುನಾವಣೆ ಮಾಡ್ತಾ ಹೋದರೆ ಮತದಾರರಿಗೂ ಕೂಡ ಚುನಾವಣೆಯ ಬಗ್ಗೆ ಅಷ್ಟೊಂದು ಏನು ಬರಲ್ಲ, ಆಸಕ್ತಿದಾಯಕ ಬರೋದಿಲ್ಲ. ಅದೇ ರೀತಿ 5 ವರ್ಷಕ್ಕೊಮ್ಮೆಗೆ ಚುನಾವಣೆಗಳನ್ನ ಬರ್ತವೆ, ನಾವು ಓಟ್ ಹಾಕಬೇಕು ಅನ್ನೋದರಿಂದ ಅವರ ಆಸಕ್ತಿ ಕೆರಳಿ ಮತದಾನದ ಪ್ರಮಾಣವು ಕೂಡ ಹೆಚ್ಚಾಗತ್ತೆ. ಜೊತೆಗೆ ಪ್ರತಿ ವರ್ಷ ಚುನಾವಣೆಯನ್ನು ಮಾಡ್ತಾ ಹೋದರೆ ಅದಕ್ಕೆ ಹಣ ಮತ್ತು ಸಮಯ ಉಳಿತಾಯ ಆಗೋದಿಲ್ಲ. ಒಂದು ಸರಿನೇ ನಾವು 5 ವರ್ಷಕ್ಕೆ ಚುನಾವಣೆ ಮಾಡಿದರೆ ಹಣ ಮತ್ತು ಸಮಯ ಉಳಿತಾಯ ಆಗತ್ತೆ ಅಂಥೇಳಿ ಸಾಧಕದ ಪಾಯಿಂಟ್ದಲ್ಲಿ ಹಾಕಿದ್ದೀನಿ. ಅದೇ ರೀತಿ ಬಾಧಕಗಳೇನು, ಇದರಿಂದ ಸಮಸ್ಯೆಗಳೇನೆಂದರೆ ಅವಿಶ್ವಾಸ ಗೊತ್ತುವಳಿಗಳಾದಾಗ ರಾಜ್ಯಗಳಲ್ಲಿ ಆ ಟೈಮ್ದಲ್ಲಿ ಆಡಳಿತವನ್ನು ನಡೆಸೋರು ಯಾರು? ಯಾಕಂದರೆ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯೋದ್ರಿಂದ 1 ವರ್ಷ ಆಗುತ್ತೆ ಒಂದು ಚುನಾವಣೆ ನಡೆದು ನೋ ಕಾನ್ಫಿಡೆನ್ಸ್ ಮೋಷನ್ ಆಗುತ್ತೆ. ನೋ ಕಾನ್ಫಿಡೆನ್ಸ್ ಮೋಷನ್ ಆದ ನಂತರ ಅಲ್ಲಿ ಉಳಿದ 4 ವರ್ಷದಲ್ಲಿ ರಾಜ್ಯಪಾಲರ ಆಡಳಿತವನ್ನೇ ಹೇರಬೇಕಾ? ಹಾಗಾದರೆ ನಿಜವಾದ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಮಾಯ ಆಗತ್ತೇನೋ ಅಂತಕ್ಕಂಥದ್ದು. ಆಮೇಲೆ ಏಕಕಾಲದಲ್ಲಿ ಚುನಾವಣೆಯನ್ನು ಮಾಡೋದರಿಂದ ಈ ನಮ್ಮಲ್ಲಿ EVM ಅಂತಕ್ಕಂತಹ ಯಂತ್ರಗಳು ಬಂದಿದೆ, VVPAT ಅಂತಕ್ಕಂಥ ಯಂತ್ರಗಳು ಬಂದಿದೆ. ಇವುಗಳನ್ನೆಲ್ಲ ಸಪ್ಲೈ ಮಾಡೋದು ಕಷ್ಟ ಸಾಧ್ಯ ಅಂತಕ್ಕಂಥದ್ದು ಏಕಕಾಲದಲ್ಲಿ. ಯಾಕಂದರೆ ಅಷ್ಟು ಮಷಿನ್ಸ್ ನಮ್ಮ ಕಡೆ ಇಲ್ಲ. ನೀವು ನೋಡಿರ್ಬೋದು, ಕರ್ನಾಟಕದಲ್ಲಿ ಇಲೆಕ್ಷನ್ ನಡೆದಿದ್ರೆ ನಾವು ಪಕ್ಕದ ಗುಜರಾತಿಂದ ಹೋಗಿ ಗುಜರಾತದಲ್ಲಿ ಇರತಕ್ಕಂಥ ಮಷಿನ್ಸ್ಗಳನ್ನ ಕರ್ನಾಟಕಕ್ಕೆ ಹೋಗಿ ತೊಗೊಂಬರ್ತೀವಿ. ಕರ್ನಾಟಕ ಆದ ತಕ್ಷಣ ಮತ್ತೊಂದು ರಾಜ್ಯಕ್ಕೆ, ಪಶ್ಚಿಮ ಬಂಗಾಳದಲ್ಲಿ ಇಲೆಕ್ಷನ್ ನಡೆದಿದ್ದು ಅಂದರೆ ಇಲ್ಲಿಂದ ಮಷಿನ್ಸ್ಗಳನ್ನ ತೊಗೊಂಡು ಪಶ್ಚಿಮ ಬಂಗಾಳಕ್ಕೆ ಹೋಗ್ತಾರೆ. ಹಾಗೆ ಇವುಗಳನ್ನ ರಾಜ್ಯದಿಂದ ರಾಜ್ಯಕ್ಕೆ ಈ ಯಂತ್ರಗಳನ್ನ ಹಾಗೆ ಸಾಗಿಸ್ತಾ ಇರ್ತಾರೆ. ಒಂದು ರಾಜ್ಯಕ್ಕೆ ಇಷ್ಟು ಯಂತ್ರಗಳಂತಿಲ್ಲ. ಓಕೆ, ಚುನಾವಣಾ ಆಯೋಗದ ಬಳಿಯಲ್ಲಿ. ಜೊತೆಗೆ ರಕ್ಷಣಾ ಸಿಬ್ಬಂದಿಗಳನ್ನು ನೋಡಿ, ನಮ್ಮ ರಾಜ್ಯದಲ್ಲಿ ಇಲೆಕ್ಷನ್ಸ್ಗಳು ನಡೆದಾಗ ನಮಗೆ ಬೇರೆ ಬೇರೆ ರಾಜ್ಯದವರು, ಹರಿಯಾಣ, ಜಾರ್ಖಂಡ್, ಗುಜರಾತ್, ಆಮೇಲೆ BSFದವರು, CISFನವರೆಲ್ಲನೂ ಕೂಡ ಏನು ಬಂದಿರ್ತಾರೆ, ಈ ಒಂದು ಸಿಬ್ಬಂದಿಗಳು ಬಂದಿರ್ತಾರೆ. ಅದೇ ರೀತಿ ಇಡೀ ದೇಶಾದ್ಯಂತ ಈ ಥರ ಇಲೆಕ್ಷನ್ಸ್ ನಡೆದಾಗ ಎಲ್ಲ ಕಡೆ ಸಿಬ್ಬಂದಿಗಳನ್ನ ಹಾಕೋದಕ್ಕೆ ಕಷ್ಟ ಸಾಧ್ಯ. ಈ ತರಹದ ಬಾಧಕಗಳು ಇದೆ, ಸಾಧಕಗಳು ಇದೆ. ಆ ಕುರಿತು ಒಂದು ದೇಶ ಮತ್ತು ಒಂದು ಚುನಾವಣೆ ಕುರಿತು ಜನಾಭಿಪ್ರಾಯ ಸಂಗ್ರಹ, ಚರ್ಚೆ, ವಿಮರ್ಶೆ, ಚಿಂತನೆ ನಡೆಸುವ ಅಗತ್ಯ ಇದೆ ಅಂತೇಳಿ ಡಿಸ್ಕಷನ್ ಆಗಿದೆ, ಪೇಪರ್ದಲ್ಲಿ ಬಂದಿದೆ. ಹಾಗಾಗಿ ಈ ಮಾಹಿತಿಯನ್ನು ನಾವು ಆಯ್ಕೊಂಡಿದ್ದೇವೆ. ಸಂವಿಧಾನ ಭಾರತೀಯರ ಆತ್ಮವಾಗಿದೆ. ವಿದ್ಯಾರ್ಥಿಗಳು ಸಂವಿಧಾನದ ಪೀಠಿಕೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ನೋಡಿ, ಸಂವಿಧಾನದ ಪೀಠಿಕೆಯನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅರ್ಧ
ಸಂವಿಧಾನದ ಪೀಠಿಕೆಯನ್ನು ಅರ್ಥ ಮಾಡಿಕೊಂಡ್ರೆ 25% ನೀವು ಸಂವಿಧಾನ ತಿಳ್ಕೊಂಡಂಗೆ, ಸಂವಿಧಾನದ ಲಕ್ಷಣಗಳನ್ನ ಅರ್ಥ ಮಾಡಿಕೊಂಡ್ರೆ ಮತ್ತು 25% ಸಂವಿಧಾನ ತಿಳ್ಕೊಂಡಂಗೆ, ಇನ್ನು ಉಳಿದಿದ್ದು ಎಲ್ಲ ತಿಳ್ಕೊಂಡ್ರೆ 50% ತಿಳ್ಕೊಂಡಂಗೆ. ಸೊ ದ್ಯಾಟ್ ಪೀಠಿಕೆ ಮತ್ತು ಸಂವಿಧಾನದ ಲಕ್ಷಣಗಳು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿದೆ. ಸೊ ದ್ಯಾಟ್ ಈ ಒಂದು ದೇಶ ಒಂದು ಚುನಾವಣೆ ಬಗ್ಗೆ ನೀವು ತಿಳ್ಕೋಬೇಕಾಗಿತ್ತಂದರೆ ಕಡ್ಡಾಯವಾಗಿ ಸಂವಿಧಾನದಲ್ಲಿರ್ತಕ್ಕಂತಹ 4 ಆರ್ಟಿಕಲ್ಗಳನ್ನ ತಿಳ್ಕೊಳ್ಳೇಬೇಕು. ಆರ್ಟಿಕಲ್ 83ರಲ್ಲಿ ಏನು ಹೇಳುತ್ತೆ? ಸಂಸತ್ತಿನ ಸದನಗಳ ಅವಧಿ. ಸಂಸತ್ತಿನ ಸದನಗಳ ಯಾವುದ್ರ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಏನಿದೆ ಅವಧಿ ಇದೆ. ಈ ಅವಧಿಯನ್ನು ನಾವು ಈ ಏಕಕಾಲದಲ್ಲಿ ಚುನಾವಣೆ ತರಬೇಕಾಗಿತ್ತಂದರೆ ಈ ಅವಧಿಗೆ ಏನು ಹಾಕಬೇಕಾಗತ್ತೆ? ನಾವೀಗ ತಿದ್ದುಪಡಿ ಹಾಕಬೇಕಾಗತ್ತೆ. 85 ಸಂಸತ್ತಿನ ಅವಧಿಯ ವಿಸರ್ಜನೆ. ಅಲ್ಲಿ ಸಂಸತ್ತಿನ ಅಧಿವೇಶನ ನಡೆದಿರ್ತದೆ, ಕೊನೆಯ ವರ್ಷದ ಅಧಿವೇಶನ ಮುಗಿದ ನಂತರ ಏನು ವಿಸರ್ಜನೆ ಆಗುತ್ತೆ ಆ ಒಂದು ಲೋಕಸಭೆ. ಇಲ್ಲಿಗೆ ಅವಧಿ ಮುಗಿಯೋಕ್ಕಿಂತ ಮೊದಲೇ ನಾವು ವಿಸರ್ಜನೆ ಮಾಡಬೇಕಾಗತ್ತೆ. ಅದೇ ರೀತಿ ಇದು ಹೆಂಗೂ ಕೇಂದ್ರ ಸರ್ಕಾರದಲ್ಲಿದೆಯೋ ರಾಜ್ಯ ಸರ್ಕಾರದಲ್ಲೂ ಕೂಡ 72, 74 ಅದೇ ರೀತಿ ಹೇಳುತ್ತೆ. ಈ 4 ಆರ್ಟಿಕಲ್ಸ್ಗಳನ್ನು ನಮಗೇನಾಗುತ್ತೆ? ತೊಡಕಾಗತ್ತೆ, ಒಂದು ತಿದ್ದುಪಡಿ ಮಾಡಬೇಕಾಗತ್ತೆ. ಈಗಾಗಲೇ ಈ ಒಂದು ಸಿಸ್ಟಮ್ ಯಾವ ದೇಶದಲ್ಲಿದೆ ಅಂದರೆ ಸೌತ್ ಆಫ್ರಿಕಾದಲ್ಲಿ ಈ ಥರದ ವ್ಯವಸ್ಥೆ ಇದೆ, ಏಕಕಾಲದಲ್ಲಿ ನಡೀತಾ ಇದೆ. ಸೊ ದ್ಯಾಟ್ ನಮ್ಮಲ್ಲಿ ಯಾವ ಥರ ಫಿಸಿಬಿಲಿಟಿ ಆಗತ್ತೆ ಅನ್ನೋದಕ್ಕೆ ಡಿಸ್ಕಷನ್ ಮಾಡೋದಕ್ಕೆ, ವರದಿ ತಗೊಳ್ಳೋದಕ್ಕೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿತ್ತು. ಈ ಸಮಿತಿಯು ಇನ್ನೇನು ಸಮಿತಿ ಇದೆಯಲ್ಲ, ಈ ಸಮಿತಿಯ ಶಿಫಾರಸುಗಳನ್ನ ಆಧರಿಸಿ ನಮ್ಮ ದೇಶದಲ್ಲೂ ಕೂಡ ಒಂದು ದೇಶ ಒಂದು ಚುನಾವಣೆಗೆ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತಕ್ಕಂತಹ ವಿಚಾರ ಇದೆ. ಸೊ ದ್ಯಾಟ್ ಈ ಒಂದು ಎಸ್ಸೆಗೆ ನೀವು ಪ್ರತಿ ಸರಿ ಇಂಥ ಪಾಯಿಂಟ್ಗಳು ಬಂದಾಗ ಆ ಎಸ್ಸೆ ಎಲ್ಲ ಮಾಹಿತಿಯನ್ನು ನೀವು ಕೆದಕ್ತಾ ಹೋಗಬೇಕು. ಜೊತೆಗೆ ನೋಡಿ, ಪ್ರತಿದಿನ ಬಂದೇ ಬರುತ್ತೆ ಕೃತಕ ಬುದ್ಧಿಮತ್ತೆ ಬಗ್ಗೆ. ಕೃತಕ ಬುದ್ಧಿಮತ್ತೆ ಬಗ್ಗೆ ನಾನು ಸಾಕಷ್ಟು ಸಲ ಹೇಳಿದ್ದೀನಿ. ಇಲ್ಲೊಂದು ಪೀಠಿಕೆ ಕೊಟ್ಟಿದ್ದಾರೆ ಅವರು, ಇದನ್ನೇ ಪೀಠಿಕೆ ಹಾಕೋಬೋದು ನೀವು ಕೃತಕ ಬುದ್ಧಿಮತ್ತೆಗೆ. ಈಗ ನೋಡಿ, ನಾವು ಹೇಳ್ತಿರ್ತಾರೆ ಎಲ್ಲರೂ ಸೇಮ್ ಪೀಠಿಕೆ ಬರೆದ್ರೆ ಹೇಗೆ, ಎಲ್ಲರೂ ಒಂದೇ ವಿಷಯ ಬರೆದ್ರೆ ಹೇಗೆ, ನೀವ್ಯಾಕೆ ಮತ್ತೊಬ್ಬರು ಎಸ್ಸೆ ಮೇಲೆ ಡಿಪೆಂಡ್ ಆಗ್ತೀರಾ? ಈ ಥರ ಪ್ರತಿದಿನ ನ್ಯೂಸ್ ಪೇಪರ್ದಲ್ಲಿ ಬರ್ತಿರ್ತವೆ. ನೀವು ಇದನ್ನು ಆಯ್ಕೆ ಮಾಡ್ಕೋಬೇಕು. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದಾಗ ಭಾಷೆ ಗೊತ್ತಿಲ್ಲದೆ ಒದ್ದಾಡುತ್ತಿದ್ದಾಗ ಗೂಗಲ್ ಟ್ರಾನ್ಸ್ಲೇಟ್ ಹಾಗೂ ಗೂಗಲ್ ಲೆನ್ಸ್ ಅಪ್ಲಿಕೇಶನ್ಗಳು ನಮಗೆ ಸಹಾಯಕ ಆಗುತ್ತಿದ್ದವು. ಸೈನ್ ಬೋರ್ಡ್ಗಳಲ್ಲಿ ನಮಗೆ ಅರ್ಥವಾಗದ ಭಾಷೆ ಇದ್ದರೆ ಸ್ಮಾರ್ಟ್ಫೋನ್ ಕ್ಯಾಮ್ರಾವನ್ನು ಆನ್ ಮಾಡಿ ಗೂಗಲ್ ಲೆನ್ಸ್ನಿಂದ ಅದನ್ನು ತಕ್ಷಣವೇ ಅನುವಾದ ಮಾಡಿಕೊಂಡು ಅರ್ಥ ಮಾಡಿಕೊಳ್ಳುವುದಂತೂ ಈಗ ಅತ್ಯಂತ ಸಾಮಾನ್ಯ ಸಂಗತಿ. ಯಾರೂ ಈಗ ಪರಿಚಯದವರಿಗೆ ಫೋನ್ ಮಾಡಿ ನಾನು ಇಲ್ಲಿದ್ದೇನೆ, ಇಲ್ಲಿಂದ ನಾವು ಹೋಗಬೇಕಾದಲ್ಲಿ ಹೋಗುವುದು ಹೇಗೆ, ಸ್ವಲ್ಪ ಹೇಳು ಮಾರಾಯ ಎಂದು ಯಾರನ್ನೂ ಗೋಗರಿಯುವ ಕೆಲಸ ಇಲ್ಲ. ಸೀದಾ ಜೇಬಿನಿಂದ ಸ್ಮಾರ್ಟ್ಫೋನ್ ತೆಗೆದು ಮ್ಯಾಪ್ ಆನ್ ಮಾಡಿ ನಾವು ಹೋಗಬೇಕಾದ ಸ್ಥಳವನ್ನು ನಮೂದಿಸಿದರೆ ಸಾಕು, ದಾರಿಯನ್ನು ತೋರಿಸಿಬಿಡುತ್ತದೆ. ಆದರೆ AI ಬಂದ ಮೇಲೆ, ಕೃತಕ ಬುದ್ಧಿಮತ್ತೆ ಬಂದ ಮೇಲೆ ಒಂದೊಂದು ವ್ಯವಸ್ಥೆಗೂ ಹೊಸ ಜೀವ ಬಂದಿದೆ. ಅವೆಲ್ಲವೂ ಹೊಸ ಅಂಗಿ ಪ್ಯಾಂಟನ್ನು, ಹೊಸ ಪಂಚೆಯನ್ನು ಸುತ್ತಿಕೊಂಡು ಓಡಾಡಲು ಶುರು ಮಾಡಿವೆ. ಎಷ್ಟು ಕಾವ್ಯದ ಭಾಷೆ ಇದೆ ನೋಡಿ, ಇಲ್ಲಿ ಕಾವ್ಯ ಭಾಷೆ ಅಂತ ಕರಿತೀವಿ ಓಕೆ. ಯಾಕಂದರೆ ರವಿ ಕಾಣದ್ದನ್ನು ಕವಿ ಕಾಣುತ್ತಾನೆ ಅಂತ ಹೇಳ್ತಾನೆ. ನೀವು ಪ್ರಬಂಧ ಬರೆಯುವಾಗ ಏನಾಗಬೇಕು? ರವಿಗಿಂತ ಒಂದು ಸ್ಟೆಪ್ ಮುಂದೆ ಹೋಗ್ಬೇಕು. ರವಿಗಿಂತ ಒಂದು ಸ್ಟೆಪ್ ಮುಂದೆ ಯಾರು ಹೋಗಿರ್ತಾರೆ ಅಂದರೆ ಕವಿ. ಅವನು ಹೇಳ್ತಾನೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಏನೇನು ಹಾಕೊಂಡು ರೆಡಿ ಆಗೈತೆ ಅಂದರೆ ಹೊಸ ಅಂಗಿ ಹಾಕ್ಕೊಂಡಿದೆ, ಹೊಸ ಪ್ಯಾಂಟ್ ಹಾಕ್ಕೊಂಡಿದೆ, ಹೊಸ ಪಂಚೆಯನ್ನು ಸುತ್ತಿಕೊಂಡು ಓಡಾಡಲು ಶುರು ಮಾಡಿವೆ. ಹಾಗೆಯೇ ಈ ವ್ಯವಸ್ಥೆಗೆ ಒಂದು ಬದಲಾವಣೆ ಬೇಕಲ್ಲ, ಖಂಡಿತ ಅದು ಬದಲಾಗುತ್ತಿದೆ. ಇಲ್ಲಿ ನಾವು ಎಲ್ಲೋ ನಿಂತು ದಿಕ್ಕುಗಾಣದಂತಾದರೆ ದಾರಿ ತೋರಿಸಲು, ನಮ್ಮ ಎದುರಿಗೆ ಸೈನ್ ಬೋರ್ಡ್ನಲ್ಲಿ ಏನು ಬರೆದಿದೆ ಎಂದು ಓದಲು 2 ಕಲರ್ಗಳನ್ನ ತೋರಿಸಿ ಈ 2 ಕಲರ್ಗಳಲ್ಲಿ ಪೇಂಟಿಂಗ್ ಯಾವುದು ಸೂಕ್ತ ಎಂದು ನಿರ್ಧಾರ ಮಾಡಲು, ಹೀಗೆ ನಮ್ಮ ಎದುರು ಇರುವ ಎಲ್ಲದರ ಜೊತೆಗೂ ಒಂದು ಸಂವಹನ ನಡೆಸಲು ಜೆಮಿನಿ ಲೈವ್ ಈಗ ಸಹಾಯ ಮಾಡುತ್ತದೆ. ನೋಡಿ, ಜೆಮಿನಿ ಲೈವ್ ಅಂತಕ್ಕಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಜನರೇಟಿವ್ AI ಬಂತು. ಜೆಮಿನಿ ಲೈವ್ ಎಂಬುದು ಕಳೆದ ಕೆಲವು ತಿಂಗಳ ಹಿಂದೆ ಗೂಗಲ್ ಪ್ರದರ್ಶಿಸಿದ್ದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ನೋಡಿ, ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಹೆಲ್ಪ್ ಆಯ್ತು ನಿಮಗೆ. ಇದನ್ನು ಡೆಫಿನೆಟಾಗಿ ಕ್ವಶನ್ ಕೇಳ್ತಾರೆ ಅಂಥವೆಲ್ಲ. ಜೆಮಿನಿ ಲೈವ್ ಇತ್ತೀಚೆಗೆ ಜೆಮಿನಿ ಲೈವ್ ಅಂತಕ್ಕಂಥದ್ದು ಬಂದಿತ್ತಲ್ಲ, ಒಂದು ಜನರೇಟಿವ್ AI. ಇದು ಯಾವ ಕಂಪ್ನಿದು ಅಂತ ಕೇಳ್ತಾರೆ. ಇದು ಯಾವ ಕಂಪ್ನಿದು? ಗೂಗಲ್ ಕಂಪ್ನಿದು. ಈಗಾಗಲೇ ಒಂಥರ ಇದು ಯಾವುದೋ ಇದೇ ಸೇಮ್ ಪ್ರಶ್ನೆ ಒಂದು ಸಲ ಹಿಂದಿನ ಪರೀಕ್ಷೆಯಲ್ಲಿ ಕೇಳಿದರು. ಅದು ಯಾವ ಪರೀಕ್ಷೆ ಅಂತೇಳಿ ಪ್ರತಿದಿನ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗೊತ್ತಾಗತ್ತೆ. ಪ್ರತಿದಿನ ಓದಲಾರ್ದವ್ರಿಗೆ ಅದು ಗೊತ್ತಾಗಲ್ಲ. ಯಾಕಂದ್ರೆ ಅವ್ರಿಗೆ ಯಾವಾಗಲೇ ಟೈಮ್ ಪಾಸ್ಗೊಮ್ಮೆ ಓದೋದು, ಟೈಮ್ ಇದ್ದಾಗ ಯಾವಾಗ ಅವ್ರಿಗೆ ಸಮಯ ಇರುತ್ತೋ ಅಥವಾ ಅವರು ಫ್ರೀ ಇರ್ತಾರೋ ಆವಾಗ ಕ್ಲಾಸ್ ಕೇಳೋರು, ಆವಾಗ ನೋಟ್ಸ್ ಮಾಡೋರು, ಅಂಥವ್ರಿಗೆ ಗೊತ್ತಾಗಂಗಿಲ್ಲ. ಬಟ್ ಈ ವಿಷಯ ಓದಿದ ತಕ್ಷಣ ಗೊತ್ತಾಗುತ್ತೆ. ಇದು ಈ ಹಿಂದೆ ಒಂದು ವರ್ಷದ ಹಿಂದೆ ಯಾವುದೋ ಒಂದು ಎಕ್ಸಾಮ್ ನಡೆದಾಗ ಇದನ್ನು ಕೇಳಿದ್ರು ಅಂತಕ್ಕಂಥದ್ದನ್ನು ಪಕ್ಕ ಗುರುಸ್ತಾರೆ ಅವರು. ಸದ್ಯ ನಮ್ಮ ಕೈಯಲ್ಲಿರುವ ಎಲ್ಲ ಜನರೇಟಿವ್ AI ಅಪ್ಲಿಕೇಶನ್ಸ್ಗಳೆಲ್ಲವೂ ನಮ್ಮ ದೈನಂದಿನ ಜೀವನದಲ್ಲಿನ ಕ್ಷಣದ ನಿರ್ಧಾರಗಳಲ್ಲಿ ಸಹಾಯಕ್ಕೆ ಬರುತ್ತಿಲ್ಲ. ಜನರೇಟಿವ್ AIಗೆ ಬುದ್ಧಿ ಇದೆ,
ಅದರ ಮೂಲಭೂತ ವೈಶಿಷ್ಟ್ಯವಾಯಿತು. ಜೊತೆಗೆ ಅದಕ್ಕೆ ಬಾಯಿ ಬಂದಿತ್ತು, ಅಂದರೆ ಮಾತನಾಡೋ ಸಾಮರ್ಥ್ಯವೂ ಬಂದಿದೆ. ಜೊತೆಗೆ ಅದಕ್ಕೆ ಕಿವಿ ಇದೆ, ಅಂದರೆ ಕೇಳಿಸಿಕೊಂಡದ್ದನ್ನು ಬುದ್ಧಿಗೆ ಕಳುಹಿಸುತ್ತದೆ. ಆದರೆ ಕಣ್ಣು ಬಂದಿರಲಿಲ್ಲ. ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ ಇಲ್ಲಿ. ಅಂದರೆ ಏನನ್ನಾದರೂ ನೋಡಿ ಅದರ ಬಗ್ಗೆ ಮಾಹಿತಿ ನೀಡುವುದೋ ಅಥವಾ ಅದರ ಕುರಿತಂತೆ ನಮಗೆ ಬುದ್ಧಿ ಹೇಳುವ ಕೆಲಸ ಮಾಡುತ್ತಿರಲಿಲ್ಲ. ಜನರೇಟಿವ್ AI ಈ ವಿಷಯದಲ್ಲಿ ಈವರೆಗೆ ನಿಜವಾದ ಕೊರತೆ ಇದಾಗಿತ್ತು. ಆದರೆ ಈಗ ಈ ಕೊರತೆಯ ನಿವಾರಣೆಯಾಗಿದೆ. ಹಾಗಾಗಿ ಗೂಗಲ್ ಜೆಮಿನಿ ನೋಡಿ, ಗೂಗಲ್ ಜೆಮಿನಿ, ಗೂಗಲ್ ಅಂತ ಯಾಕೆ ಭಾಳ ಹೇಳ್ತಾ ಇದ್ದೀನಿ ಅಂದರೆ ನಾನು ಅಬ್ಜೆಕ್ಟಿವ್ ಟೈಪ್ದಲ್ಲಿ ನಿಮಗೆ ಕ್ವಶನ್ ಬರ್ಬೋದು. ಜೆಮಿನಿ ಲೈವ್ ಯಾರು ಅಭಿವೃದ್ಧಿಪಡಿಸಿರ್ತಕ್ಕಂತಹ ಒಂದು ಜನರೇಟಿವ್ AI ಅಲ್ಲಿ ಕೇಳಿದರೆ ಗೂಗಲ್ನ ಮಹತ್ವದ ಯೋಜನೆಯಾಗಿದೆ ಅಂತ ನೋಡಿ. ಹೊಸ ಹೊಸ ಫೀಚರ್ಗಳು ಸೇರ್ಪಡೆ ಆಗುತ್ತಲೇ ಇವೆ. ಇದನ್ನು ನೀವು ದಯವಿಟ್ಟು ಏನು ಮಾಡ್ಕೊಳ್ಳಿ, ಇದನ್ನು ಎಸ್ಸೆ ಬರೆಯೋದಕ್ಕೆ ನೀವು ಯೂಸ್ ಮಾಡ್ಕೊಳ್ಳಿ. ಧ್ವನಿ ಕಮಾಂಡ್ನಲ್ಲೇ ಎಲ್ಲ ಕೆಲಸವನ್ನು ಮಾಡ್ತಕ್ಕಂಥ ಆ್ಯಪ್ ಇದೊಂದು. ಆ್ಯಪನ್ನು ಬಂದಿದ್ದರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಹೆಂಗೆ ಕೆಲಸ ಮಾಡುತ್ತೆ ಅಂತ ನೀವು ಇದನ್ನು ನೋಡಬಹುದು. ಮತ್ತೊಂದು ನ್ಯೂಸ್ ಬಂದಿದೆ, ನರೇಗಾ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಈಗಾಗಲೇ ಹೇಳಿದ್ದೀನಿ, 100 ದಿನಗಳ ಗ್ಯಾರಂಟಿ ಕೆಲಸ ಒಂದು ಕುಟುಂಬಕ್ಕೆ ಕೊಡುತ್ತೆ. ಕೇವಲ ಇದು ಗ್ರಾಮದಲ್ಲಿ ಮಾತ್ರ ಇರುತ್ತೆ. 15 ದಿನದಲ್ಲಿ ಕೆಲಸ ಕೊಡಲಿಲ್ಲ ಅಂದರೆ 1/4 ನಿರುದ್ಯೋಗ ಭತ್ಯೆ ಕೊಡಬೇಕು. ಇಲ್ಲೊಂದು ಹೊಸ ಪಾಯಿಂಟ್ ಸೇರಿಸ್ತಾ ಇದ್ದೀನಿ ನಿಮಗೆ. 17 ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂಥೇಳಿ ವಿಶ್ವಸಂಸ್ಥೆ 17 ಗುರಿಗಳನ್ನು ಬಿಡುಗಡೆ ಮಾಡಿದೆ. ಈ 17 ಗುರಿಗಳಲ್ಲಿ 8 ಗುರಿಗಳಿಗೆ ಇದು ಸಹಾಯಕವಾಗಿದೆ. ಹಾಗಾದರೆ ಇದೊಂದು ವೆರಿ ಇಂಪಾರ್ಟೆಂಟ್ ಚಾಪ್ಟ್ರು. ಇದು ಎಸ್ಸೆ ಬರ್ಬೋದು. ಮುಂದೆ KAS ಮತ್ತು IASದಲ್ಲಿ PSIದಲ್ಲೂ ಕೂಡ ಇಂಥ ಕ್ವಶನ್ಸ್ಗಳು ಕೇಳ್ಬೋದು. ಸುಸ್ಥಿರ ಅಭಿವೃದ್ಧಿ ಗುರಿಗಳು ಈಗಾಗಲೇ ಒಂದು ಸರಿ ಕೇಳಿದ್ದ, ಕಾರ್ಯವೇ ಅಥವಾ ಬರೇ ಮಾತೆ ಅಂಥೇಳಿ. ನೀವು ಹಿಂದಿನ ಕ್ವಶನ್ ಪೇಪರ್ ತೆಗೆದು ನೋಡಿಬೇಕಾದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಕಾರ್ಯ ಆಗ್ತಾಯಿಲ್ಲ, ಬರೀ ಮಾತಷ್ಟೇ ಆಗ್ತಾಯಿದೆ ಅಂತ ಕೇಳಿದ್ದ. ಹಾಗಾಗಿ ಈ NRG ಯೋಜನೆಯಿಂದ 8 ಗುರಿಗಳಿಗೆ ಸಹಾಯಕ ಆಗ್ತಾಯಿದೆ. ಹಂಗಾದ್ರೆ 8 ಗುರಿಗಳು ಯಾವುದ್ಯಾವುದು? ಬಡತನ ನಿರ್ಮೂಲನೆ, ನಿರುದ್ಯೋಗ ನಿರ್ಮೂಲನೆ, ಇಂಥದ್ದು 8 ಬರ್ತಾವೆ. ನೀವು ತೆಗೆದು ಹುಡುಕಿದರೆ ನೀವು ನಿಮ್ಮ ಮೊಬೈಲ್ದಲ್ಲಿ ನರೇಗಾ ಯೋಜನೆ ಬಗ್ಗೆ ಸರ್ಚ್ ಮಾಡಿದರೆ ಆ 8 ಗುರಿಗಳು ಯಾವ ಅನ್ನೋದು ಗೊತ್ತಾಗುತ್ತೆ. ಅವನು ಬರೆದಿಟ್ಕೊಳ್ಳಿ. ಟೋಟಲ್ 17 ಗುರಿಗಳನ್ನು ಯಾವುದು ನಿಗದಿಪಡಿಸಿದೆ ಅದನ್ನು ಇಟ್ಕೊಳ್ಳಿ. ಮೊನ್ನೆ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಓದುವಾಗ ನಮ್ಮ ಕರ್ನಾಟಕವು ಎಷ್ಟು ಅಭಿವೃದ್ಧಿ ಗುರಿಗಳಲ್ಲಿ ಮುಂದಿದೆ, ಎಷ್ಟು ಅಭಿವೃದ್ಧಿ ಗುರಿಗಳಲ್ಲಿ ಹಿಂದಿದೆ, 2 ಪಾಯಿಂಟನ್ನು ಕೊಟ್ಟನು. ಅದನ್ನು ಕೂಡ ನೋಟ್ ಮಾಡ್ಕೊಳ್ಳಿ, ಅದನ್ನು ಇಲ್ಲಿ ಟ್ಯಾಗ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನರೇಗಾ ತಾರತಮ್ಯ, ಕಾಂಗ್ರೆಸ್ ಪ್ರತಿಭಟನೆ ತಾರತಮ್ಯ ಮಾಡ್ತಾ ಇದೆ ನರೇಗಾ. ಯಾಕಂದರೆ ನರೇಗಾ ಯೋಜನೆಯಡಿ ಇಲ್ಲಿ ಕೂಲಿ ಮೊತ್ತ ಹೆಚ್ಚಿಸಬೇಕು, ತಾರತಮ್ಯವಿಲ್ಲದೆ ರಾಜ್ಯಗಳಿಗೆ ಬಾಕಿ ಉಳಿದಿರುವ ಮೊತ್ತವನ್ನು ಬಿಡುಗಡೆ ಮಾಡಬೇಕು. ನೋಡಿ, ನರೇಗಾದಲ್ಲಿರ್ತಕ್ಕಂಥ ಚಾಲೆಂಜಸ್ಸನ್ನು ಕೂಡ ಬರಿಬೋದು ನಾವು. ಓಕೆ, ಈ ಯೋಜನೆಯಡಿ ಕೆಲಸದ ಅವಧಿಯನ್ನು 150 ದಿನಕ್ಕೆ ಹೆಚ್ಚಿಸಬೇಕು. ಆದರೆ ಈಗ ಎಷ್ಟು ದಿನ ಇದೆ? ಈಗ ಕೇವಲ 100 ದಿನ ಇದೆ. ಚಾಲೆಂಜಸ್ ಏನಪ್ಪ ಅಂದರೆ ಬಯೋಮೆಟ್ರಿಕ್ ಅಟೆಂಡೆನ್ಸ್ ತೊಗೋತಾರೆ, ಅದು ಸಮಸ್ಯೆ ಆಗ್ತಾಯಿದೆ. ಯಂತ್ರಗಳು ಬಂದು ಬಿದ್ದಿದ್ದು ಅಂದರೆ ವೇತನ ಪಾವತಿ ಸರಿಯಾದ ಸಮಯಕ್ಕೆ ಆಗ್ತಾಯಿಲ್ಲ, ತಡವಾಗಿ ಆಗ್ತಾಯಿದೆ. ಹಿಂಗೆ ಇನ್ನೂ ಕೂಡ ಒಂದು 4-5 ನೀವು ಚಾಲೆಂಜಸ್ಗಳನ್ನ ಬರೆದಿಟ್ಕೋಬೇಕು. ಜೊತೆಗೆ ಇಲ್ಲೊಂದು ಕಮೆಂಟ್ ಮಾಡಿ, ಇದು ರಾಜ್ಯದಿಂದ ರಾಜ್ಯಕ್ಕೆ ಕೂಲಿ ದರ ಏನಾಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ. ಕರ್ನಾಟಕದಲ್ಲಿ ಕೂಲಿಯ ದರ ಎಷ್ಟು? ಇದನ್ನು ಕಮೆಂಟ್ ಮಾಡಬೇಕು ನೀವು. ಕರ್ನಾಟಕದಲ್ಲಿ ಕೂಲಿ ದರ ಎಷ್ಟು ಕಮೆಂಟ್ ಮಾಡಬೇಕು. ಇನ್ನೊಂದು ಬಂದಿದೆ, ಈ PM ಕಿಸಾನ್ ಅನರ್ಹರಿಂದ 414 ಕೋಟಿ ವಸೂಲಿ. ನೋಡಿ, ಕರಪ್ಷನ್ಸ್ ಬಗ್ಗೆ ಎಸ್ಸೆ ಬಂದಾಗ ಇದನ್ನು ಬರಿಬೋದು ನೀವು. ಸರ್ಕಾರಿ ಸೌಲಭ್ಯಗಳ ದುರ್ಬಳಕೆ, ಸರ್ಕಾರಿ ಸೌಲಭ್ಯಗಳನ್ನ ದುರ್ಬಳಕೆ ಮಾಡ್ಕೋತಾರೆ. ಅನರ್ಹರಿದ್ದರೂ ಕೂಡ ಅದನ್ನು ಪಡ್ಕೊಂಡ್ರೆ ಅದು ಕೂಡ ಭ್ರಷ್ಟಾಚಾರಕ್ಕೆ ಸಮಾನವಾಗಿದೆ. ಹಾಗಾದರೆ ಇಲ್ಲಿ ಕೇವಲ ಭ್ರಷ್ಟಾಚಾರವನ್ನು ಮಾಡ್ತಕ್ಕಂಥವ್ರು ಕೇವಲ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಅಷ್ಟೇ ಅಲ್ಲ. ಸರ್ಕಾರಿ ಸೌಲಭ್ಯಗಳು ತಾವು ಅನರ್ಹ ಇದ್ದರೂ ಕೂಡ ಅರ್ಹ ಇದೀವಿ ಅಂತೇಳಿ ತೊಗೋತಾರಲ್ಲ, ಅದು ಕೂಡ ಭ್ರಷ್ಟಾಚಾರವೇ ಅಂತ ಬರೆಯೋದಕ್ಕೆ ಇದೊಂದು ಪಾಯಿಂಟ್ ಇದೆ. ಇದು ನಿಮಗೆ ಪ್ರೂಫ್ ಸಮೇತ ಸಿಕ್ಕಂಗಾಯಿತು. PM ಕಿಸಾನ್ ಯೋಜನೆಯಡಿ ಅರ್ಹತೆ ಇಲ್ಲದವರಿಗೆ ವಿತರಿಸಿದ್ದ 414 ಕೋಟಿ ಪ್ರೋತ್ಸಾಹ ಧನವನ್ನು ವಸೂಲಿ ಮಾಡಲಾಗಿದೆ ಎಂದು ಕೇಂದ್ರ ಸರ್ಕಾರ ಮಂಗಳವಾರ ಸಂಸತ್ತಿಗೆ ತಿಳಿಸಿದೆ. ಆಲ್ರೆಡಿ ವಸೂಲಿ ಮಾಡಿಬಿಟ್ಟಿದೆ. ಸೊ ದ್ಯಾಟ್ ಇದು 414 ಕೋಟಿ ರೂಪಾಯಿ ಏನಪ್ಪ ಅಂದರೆ ಇದು ಕೂಡ ಭ್ರಷ್ಟಾಚಾರದ ಹಣವೇ ಅಂತೇಳಿ ತಿಳ್ಕೊಬೋದು ನಾವು. ಸೊ ದ್ಯಾಟ್ ಇಲ್ಲಿ ನೀವು ಬರೀ ಭ್ರಷ್ಟಾಚಾರದ ಬಗ್ಗೆ ಬರೀ ಅಂದರೆ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಾರೆ, ರಾಜಕಾರಣಿಗಳು ಭ್ರಷ್ಟಾಚಾರ ಮಾಡ್ತಾರೆ, ನ್ಯಾಯಾಧೀಶರು ಭ್ರಷ್ಟಾಚಾರ ಮಾಡ್ತಾರೆ ಅಂತ ಇಷ್ಟ ಬರೀತಿರ್ತೀರಿ. ಇಲ್ಲಿ ನೋಡಿ, ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿ, ದೇಶದ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾನೆ ಅನ್ನೋದಕ್ಕೆ ಇದು ದಿಸ್ ಈಸ್ ಬೆಸ್ಟ್ ಎಕ್ಸಾಂಪಲ್. ಇದನ್ನು ಬರ್ಕೊಳ್ಳಿ. PM ಕಿಸಾನ್ ಯೋಜನೆ ಯಾವಾಗ ಸ್ಟಾರ್ಟ್ ಆಯಿತು? 2019ರಲ್ಲಿ ಸ್ಟಾರ್ಟ್ ಆಯಿತು ಅಂತೇಳಿ ಅಬ್ಜೆಕ್ಟಿವ್ ಟೈಪಿಗೆ ಹೆಲ್ಪ್ ಆಗುತ್ತೆ ನಿಮಗೆ. ಇಲ್ಲಿಯವರೆಗೆ 19 ಕಂತುಗಳನ್ನ ಕೊಟ್ಟಿದ್ದಾರೆ. 3.68 ಲಕ್ಷ ಕೋಟಿ ರೈತರಿಗೆ ವಿತರಿಸಲಾಗಿದೆ. ವರ್ಷಕ್ಕೆ 6,000 ರೂಪಾಯಿ ಕೊಡ್ತಾರೆ 3 ಕಂತಿನಲ್ಲಿ. ಹಂಗಾದ್ರೆ 3 ಕಂತು ಅಂದರೆ 2,000 2,000 2,000 ಪ್ರತಿ ಸಲ ಕೊಡ್ತಾರೆ. ಹಾಗಾದರೆ ಈ PM ಕಿಸಾನ್ ಯೋಜನೆ ಇದೊಂದು ಉಚಿತ ಕೊಡುಗೆಯೋ ಅಥವಾ ಸಮಾಜದ ಮೇಲಿನ ಹೂಡಿಕೆಯೋ? ಇದು ನೀವು ಪಂಚ ಗ್ಯಾರಂಟಿಯನ್ನು ಬರೆಯುವಾಗ ಇದನ್ನು ಬರಿಬೋದು.
ಕರ್ನಾಟಕದಲ್ಲಿ ನಾವು ಪಂಚ ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀವಿ. ಇಲ್ಲೂ ಕೂಡ ನಾವು ಹಣವನ್ನು ಗೃಹಲಕ್ಷ್ಮಿ ರೂಪದಲ್ಲಿ ಮಹಿಳೆಯರಿಗೆ ಹಣವನ್ನು ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ಮತ್ತು ಇಲ್ಲಿ ಕೇಂದ್ರ ಸರ್ಕಾರ ರೈತರಿಗೆ ಕೊಡ್ತಾ ಇದೆಯಲ್ಲ, ಹೌದಲ್ಲ? ಕೇಂದ್ರ ಸರ್ಕಾರನೂ ಕೊಡ್ತಾ ಇದೆ, ರಾಜ್ಯ ಸರ್ಕಾರನೂ ಕೊಡ್ತಾ ಇದೆ. ಆದರೆ ನಾವು ಒಂದು ಸರ್ಕಾರವನ್ನು ಬೈದು ಒಂದು ಸರ್ಕಾರವನ್ನು ಹೊಗಳಿದೆವು ಅಂದರೆ ನಾವು ನಿಜವಾಗಲೂ ವಿದ್ಯಾರ್ಥಿಗಳಾಗಲ್ಲ, ನಾವು ರಾಜಕೀಯ ಕಾರ್ಯಕರ್ತರಾಗ್ತೀವಿ. ಸೊ ದ್ಯಾಟ್ ಕಣ್ಣು ತೆರೆದು ದಯವಿಟ್ಟು ನೋಡಬೇಕು. ಕೇವಲ ರೈತರಿಗೆ ಈ ಯೋಜನೆ ಲಭ್ಯ ಆಗಿದೆ, ಆದರೆ ಎಷ್ಟೋ ಜನರಿಗೆ ಹೊಲನೇ ಇಲ್ಲಲ್ಲ. ಹೊಲ ಇಲ್ಲದವ್ರಿಗೆ ಇದಿಲ್ಲ. ಆ್ಯಕ್ಚುಲಿ ಕೃಷಿ ಕಾರ್ಮಿಕರಂತ ಇರ್ತಾರಲ್ಲಿ. ಹೊಲ ಇದ್ದವರಿಗೆ 2,000 ಕೊಡ್ತಾ ಇದ್ದೀರಿ ನೀವು, 2,000 6,000 ಕೊಡ್ತಾಯಿದ್ರಿ. ಹೊಲ ಇಲ್ಲದವ್ರಿಗೆ ಏನೂ ಕೊಡ್ತಾ ಇಲ್ಲ ಅಂಥೇಳಿ ನಮ್ಮ ಕರ್ನಾಟಕದಿಂದ ಆಯ್ಕೆಯಾಗಿರ್ತಕ್ಕಂತಹ ಒಬ್ಬ ಲೋಕಸಭಾ ಸದಸ್ಯರು ಇದರ ಬಗ್ಗೆ ಕ್ವಶನ್ ಮಾಡಿದ್ದಾರೆ. ಅವರು ಕುಮಾರ್ ನಾಯಕ್ ಅಂತೇಳಿ, ಕುಮಾರ್ ನಾಯಕ್ ಅಂತೇಳಿ IAS ಅಧಿಕಾರಿ ಇದ್ದರು. ಅವರು ರಿಟೈರ್ಡ್ ಆದಮೇಲೆ MP ಆಗಿದ್ದಾರೆ. ಅವರು ಒಂದು ಕ್ವಶನ್ ಕೇಳಿದರು ಮೊನ್ನೆ ಲೋಕಸಭೆಯಲ್ಲಿ, ನೀವು ರೈತರಿಗಷ್ಟೇ ಇದರಲ್ಲಿ ವ್ಯಾಪ್ತಿಯಲ್ಲಿ ಸೇರಿಸಿದರೆ ಒಳ್ಳೆಯದು, ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಕೃಷಿ ಕಾರ್ಮಿಕರನ್ನು ಇದರಾಗ ಸೇರಿಸಿ ಅವ್ರಿಗೂ 6,000 ರೂಪಾಯಿ ಕೊಡಿ ಅಂತೇಳಿ ಏನು ಮಾಡಿದ್ದಾರೆ, ಅವರು ತಮ್ಮ ಒಂದು ಅಭಿಪ್ರಾಯವನ್ನು ಕ್ವಶನ್ ಮೂಲಕ ಹಂಚಿಕೊಂಡಿದ್ದಾರೆ. ಈ ತರಹದ ವಿಷಯಗಳನ್ನ ಪ್ರತಿದಿನ ನೋಡ್ತಾ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ತಾ ಇದ್ದೀರಿ. ಯಾರ್ಯಾರು ನೋಡ್ತಾ ಇದ್ದೀರಿ ಅವರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇದೇ ರೀತಿ ಪ್ರತಿದಿನ ನನ್ನ ಕ್ಲಾಸಸ್ಗಳನ್ನ ನೋಡಿ ನನಗೂ ಕೂಡ ಖುಷಿ ಆಗ್ಬೇಕಲ್ಲ. ನಿಮ್ಮ ನನ್ನ ಕ್ಲಾಸ್ಗಳನ್ನು ನೋಡತ್ತಾರ ಅಂತ ತಿಳ್ಕೊಂಡು ಒಂದು ಶುಭಾಷಿತ ಇದೆ, ಲಾಭಾಪೇಕ್ಷೆ ಇಲ್ಲದೆ ಮೂರ್ಖನೂ ಕೂಡ ಕೆಲಸ ಮಾಡಲಾರ. ಅರ್ಥ ಆತ? ಒಂದು ಲಾಭ ಇಲ್ಲಂದ್ರೆ ಒಬ್ಬ ಮೂರ್ಖನೂ ಕೂಡ ಕೆಲಸ ಮಾಡಲಾರ. ಹಾಗಾದರೆ ನಾನಂತರೂ ಮೂರ್ಖ ಅಲ್ವೇ ಅಲ್ಲ. ನಾನ್ಯಾಕೆ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ, ಈ ಒಂದು ತರಗತಿಗಳು ತಲುಪದೇ ಇದ್ದವರಿಗೆ ತಲುಪಲಿ ಅಂತ. ಯಾರಿಗೆ ಹಣ ಕೊಟ್ಟು ತರಗತಿಗಳನ್ನು ತೊಗೊಳಕ್ಕಾಗಲ್ಲ, ಹಳ್ಳಿಯಲ್ಲಿರ್ತೀರಿ, ಕೋಚಿಂಗ್ ಬರೋಕ್ಕಾಗಂಗಿಲ್ಲ, ಅಂಥವ್ರಿಗೆ ಮಾರ್ಗದರ್ಶನ ಬೇಕಾಗಿರ್ತೈತಲ್ಲ, ಅವರಿಗೆ ಇದನ್ನು ತಲುಪಬೇಕು ಅನ್ನೋ ಕಾರಣಕ್ಕೆ ಇಂಥ ತರಗತಿಗಳನ್ನ ಮಾಡ್ತಾಯಿದ್ದೀವಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ನಮಗೆ ಕ್ಲಾಸ್ ಮಾಡೋದಕ್ಕೆ ಉತ್ಸಾಹ ಬರುತ್ತೆ. ನಿಮ್ಮ ಕಲಿಬೇಕಂತಕ್ಕಂಥ ಹಂಬಲ ನಿಮ್ಮದಿದ್ದರೆ ಅದಕ್ಕೆ ನಮ್ಮ ಬೆಂಬಲ ಯಾವತ್ತೂ ಕೂಡ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿ ಮುಕ್ತಾಯ ಮಾಡ್ತಾಯಿದ್ವಿ. ಗುಡ್ ನೈಟ್.